ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಗಜ ಇದೀಗ ಕಂಬಿ ಹಿಂದೆ ಸೈಲೆಂಟ್ ಆಗಿದ್ದಾರೆ. ಇನ್ನು ಜೈಲಿನಲ್ಲಿ ಇರುವಂತಹ ದರ್ಶನ್ರನ್ನ ಭೇಟಿಯಾಗುವುದಕ್ಕೆ ಕಲಬುರಗಿಯ ಶಹಾಪುರದಿಂದ ವಿಶೇಷ ಚೇತನ ವ್ಯಕ್ತಿಯೊಬ್ಬರು ಬಂದಿದ್ರು. 3 ವೀಲರ್ ಬೈಕ್ನಲ್ಲಿ ಜೈಲಿನ ಬಳಿ ಬಂದಂತಹ ವಿಶೇಷ ಚೇತನ ಸೂರ್ಯಕಾಂತ್ ನಟ ದರ್ಶನ್ರನ್ನ ನೋಡಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಆದರೆ ದರ್ಶನ್ ಭೇಟಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ತನ್ನನ್ನ ನೋಡೋದಕ್ಕೆ ಬಂದ ತಾಯಿ ಹಾಗೂ ಮಗಳನ್ನ ಕಂಡು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಇನ್ನು ಜೈಲಿನಲ್ಲಿರುವಂತಹ ಅಮ್ಮನನ್ನ ಕಂಡು ಮಗಳು ಕಣ್ಣೀರನ್ನ ಹಾಕಿದ್ದಾಳೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A4 ಆರೋಪಿಯಾಗಿರುವಂತಹ ರಾಘವೇಂದ್ರ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. ನನ್ನ ಪತಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ರಾಘವೇಂದ್ರ ಪತ್ನಿ ಸಹನಾ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ರೇಷನ್ ಇಲ್ಲ, ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ, ಅಭಿಮಾನಕ್ಕೆ ಹೋಗಿದ್ದಾರೆ, ಕೊಲೆ ಮಾಡೋದಕ್ಕೆ ಹೋಗಿರಲಿಲ್ಲ, ನನಗೆ ನನ್ನ ಗಂಡ ಮುಖ್ಯ, ನನಗೆ ಒಬ್ಬಳು ಮಗಳಿದ್ದಾಳೆ ಅಂತ ಕಣ್ಣೀರನ್ನ ಹಾಕಿದ್ದಾರೆ. ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಸ್ಫೋಟಕ ಸತ್ಯ ಬಯಲಾಗಿದೆ. ಬರೋಬ್ಬರಿ 89 ಕೋಟಿ ಹಣ 700 ಅಕೌಂಟ್ಗಳಿಗೆ ವರ್ಗಾವಣೆಯಾಗಿದೆ. ಆರೋಪಿಗಳ ಪರಿಚಯಸ್ಥರ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಲಾಗಿದೆ. ವಾಲ್ಮೀಕಿ ನಿಗಮದಿಂದ ನೇರವಾಗಿ ನಕಲಿ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಪ್ರತಿ ಅಕೌಂಟ್ಗೂ ಸರಾಸರಿ 10 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ದನ ಕಾಯೋನು, ಕುರಿ ಮೇಯಿಸೋರ ಬ್ಯಾಂಕ್ ಖಾತೆಗೂ ಹಣ ಟ್ರಾನ್ಸ್ಫರ್ ಆಗಿದೆ. ಬಳಿಕ ಅಕೌಂಟ್ ಮಾಲೀಕರಿಂದ ಹಣ ಸಂಗ್ರಹ ಕೂಡ ಮಾಡಲಾಗಿದೆಯಂತೆ. ಈ ಎಲ್ಲ ಹಣ ಡ್ರಾ ಮಾಡಿದ್ದು ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮಾ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಗೆದ್ದಿರೋದೇ ಮುಸ್ಲಿಂ ಮತಗಳಿಂದ ಎಂದಿದ್ದ ಸಚಿವ ಜಮೀರ್ ಅಹ್ಮದ್ ಖಾನ್ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ತಮ್ಮ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡಿತಾ ಇದ್ದಂತೆ ಎಚ್ಚೆತ್ತ ಸಚಿವ ಜಮೀರ್ ಅಹ್ಮದ್ ಯೂ-ಟರ್ನ್ ಹೊಡೆದಿದ್ದಾರೆ. ಮುಸ್ಲಿಂ ಒನ್ ಸೈಡ್ ಮತ ಕೊಟ್ಟಿದ್ದಾರೆ, ಅದಕ್ಕೆ ಗೆದ್ದಿದ್ದಾರೆ. ಮುಸ್ಲಿಮರು 2 ಲಕ್ಷಕ್ಕೂ ಅಧಿಕ ಮತ ಕೊಟ್ಟಿದ್ದಾರೆ ಎಂದಿದ್ದೇನೆ ಅಂತ ಹೇಳಿದ್ದಾರೆ. ठीक है भाई, ईश्वर खंडर को बात करो कैसा भी ईश्वर खंडर का बेटा सिर्फ और सिर्फ हमारे मुसलमानों को वोट करके से किया तो हमारा काम झगड़ा करना चाहिए। ಹೆಚ್ಚುವರಿ ಡಿಸಿಎಂ ನೇಮಕ ವಿಚಾರ ಸಂಬಂಧ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ನೀಡಿದ್ದಾರೆ. ಹೆಚ್ಚುವರಿ ಡಿಸಿಎಂ ಮಾಡಲಿ, ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ, ಹಾಗಾಗಿ ಸಮುದಾಯವಾರು ಡಿಸಿಎಂ ಮಾಡಲಿ ಅಂದರು. ಡಿಸಿಎಂ ಮಾಡೋದ್ರಿಂದ ಮುಂದಕ್ಕೆ 180, 190 ಸ್ಥಾನ ಬರುತ್ತೆ ಅಂದರೆ ಮಾಡಲಿ. ಒಂದು ಸಮುದಾಯಕ್ಕೆ ಕೊಟ್ಟ ಮೇಲೆ ಎಲ್ಲ ಸಮುದಾಯದವರಿಗೂ ಕೊಡಲಿ, ಅಹಿಂದ ವರ್ಗದವರಿಗೆ ಎಲ್ಲರಿಗೂ ಕೊಡಲಿ ಅಂತ ಹೇಳಿದರು. ಚರ್ಚೆ ಮಾಡ್ತಾ ಇದ್ರು ಕೆಲವರು, ಅವ್ರು ಏನು ಉದ್ದೇಶ ಇಟ್ಕೊಂಡು ಚರ್ಚೆ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಡಿಸಿಎಂ ಆಗೋದ್ರಿಂದ ಮುಂದೆ ನಮ್ದು 180, 160 ಸೀಟ್ ಗೆಲ್ತೀವಿ ಅನ್ನೋಂತ ಆಶಾಭಾವನೆ ಅವ್ರಿಗಿದ್ರೆ ಖಂಡಿತ ಅದಕ್ಕೆ ನಾವ್ಯಾಕೆ ತಣ್ಣೀರು ಹರಿಸಬೇಕು? ನಮ್ಮ ಆಸೆನೂ ಅಷ್ಟೇ ಅಲ್ವಾ. ನೆಕ್ಸ್ಟ್ MLA ಎಲೆಕ್ಷನ್ ಅಲ್ಲಿ ನಾವು 180, 190 ಸೀಟ್ ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಆ ತರ ಮಾಡ್ತೀವಿ ಅಂತ ಅವ್ರು ಯಾರ್ಯಾರು ಡಿಸಿಎಂ ಆಯ್ತೀವಿ ಅಂತಕ್ಕಂಥವ್ರು ಮುಂದೆ ಬಂದು ನಾವು ಸರ್ಕಾರ ತತ್ತೀವಿ, ನಾವು ಒಂದು 20 ಸೀಟ್ ಗೆಲ್ಸ್ತೀವಿ ಅಂದ್ರೆ ಖಂಡಿತ ನಾವು ಅದಕ್ಕೆ ಸಹಕಾರ ಕೊಡಕ್ಕೆ ಕೊಟ್ಟ ಮೇಲೆ ಎಲ್ರಿಗೂ ಅನ್ಯಾಯ ಆಗ್ಬಾರ್ದಲ್ಲ. ಐತಪ್ಪ, ನೀವು ಒಂದು ಕೊಟ್ಟ ಮೇಲೆ ನೀವು ಎಲ್ಲ ಸಮುದಾಯದವ್ರಿಗೂ ಕೇಳ್ತಾರಲ್ವಾ, ನಮ್ಮ ಸಮುದಾಯಕ್ಕೆ ಒಂದು ಡಿಸಿಎಂ ಕೊಡಿ ಅಂತ. ಅವಾಗ ಎಲ್ರಿಗೂ ಕೊಡ್ಲೇಬೇಕಾಯ್ತದೆ. ರೈಟು, ಲೆಫ್ಟು, ಬೋವಿ, ಗೊಲ್ರಿದ್ದಾರೆ, ಬೇರೆ ಬೇರೆ ಎಲ್ಲ ಕಮ್ಯುನಿಟಿ ಬ್ಯಾಕ್ವರ್ಡ್ ಕ್ಲಾಸಸ್ ಇದಾವೆ. ಒಂದು 10 ಡಿಸಿಎಂ ಮಾಡ್ಬೋದು, ಒಳ್ಳೇದಲ್ವಾ.